ಬ್ರೇಕಿಂಗ್ ನ್ಯೂಸ್. ಪಾವಗಡ ತಾಲೂಕಿನಲ್ಲಿ ನಿಲ್ಲದ ಸರಣಿ ಕಳ್ಳತನ. ಪಾವಗಡ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಮತ್ತೊಂದು ಕಳ್ಳತನ ಪ್ರಕರಣ. ತಾಲೂಕಿನ ಕೃಷ್ಣಗಿರಿಯ ಹಾಲುಮರದ ಹಟ್ಟಿಯಲ್ಲಿ ಘಟನೆ. ಕಳೆದ 10 ದಿನಗಳಲ್ಲಿ ದಾಖಲಾಯಿತು 4 ಕಳ್ಳತನ ಪ್ರಕರಣ. 3.5 ಲಕ್ಷ ಹಣ ಹಾಗೂ ಚಿನ್ನಾಭರಣ ದೋಚಿ ಪರಾರಿಯಾದ ಕದಿಮರು. ಪಾವಗಡ ಪೊಲೀಸರ ನಿದ್ದೆಗೆಡಿಸುತ್ತಿರುವ ಕಳ್ಳತನ ಪ್ರಕರಣಗಳು. ಈ ಕಳ್ಳತನ ಪ್ರಕರಣಗಳಿಂದ ಕಂಗಾಲಾಗಿರುವ ತಾಲೂಕಿನ ಜನತೆ. ಗೃಹ ಸಚಿವರ ಗಮನಕ್ಕೆ ಬರುತ್ತಿಲ್ಲವೇ ಈ ಕಳ್ಳತನ ಪ್ರಕರಣಗಳು? ಕಳ್ಳರನ್ನು ಹಿಡಿಯುವಲ್ಲಿ ಪೊಲೀಸರು ವಿಫಲ ಎಂದು ಸಾರ್ವಜನಿಕರ ಆಕ್ರೋಶ. ವರದಿ ಅನಿಲ್ ಯಾದವ್, ಪ್ರಜಾಪವರ್ ನ್ಯೂಸ್, ಪಾವಗಡ. ಸ್ವಾಮಿ ಪಾವಗಡ ತಾಲೂಕು ಕಸಬಾ ಕೃಷ್ಣಗಿರಿ ಹಾಲುಮರದಹಟ್ಟಿಯಲ್ಲಿ ವಾಸವಾಗಿರ್ತಕ್ಕಂಥ ಪಿ ಸಿದ್ದಪ್ಪ ಎಂಬ ನಾನು. ಸುಮಾರು 65 ವರ್ಷ ವಯಸ್ಸು. ನನ್ನ ಪತ್ನಿಗೆ 55 ವರ್ಷ ವಯಸ್ಸು. ಆದರೆ ಇವತ್ತಿನ ರಾತ್ರಿ ಬೆಳಗಿನ ಜಾವ 4:15ಗೆ ನಾನು ಮನೆಗೆ ಬಂದ ಸಂದರ್ಭದಲ್ಲಿ 10 ನಮ್ಮ ಮನೆ ಬೀಗ ಒಡೆದು ಓಪನ್ ಆಗಿತ್ತು. ಅದಕ್ಕೂ ಮುಂಚಿತವಾಗಿ ರಾತ್ರಿ 9:30 ತನಕ ಮನೆಯಲ್ಲೇ ವಾಸವಾಗಿದ್ವಿ. 9:30 ತದನಂತರ ಬಂದುಬಿಟ್ಟು ನಾವು ಹೊಸ ಮನೆ ಒಂದು ಕಟ್ಟಿದ್ವಿ. ಅಲ್ಲಿ ದನ ಕರು ಕೋಳಿ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ಮಲಗಬಹುದು ನಮ್ಮ ಹೆಂಗಸರ ನಾವು. తర్వాత ನನಗೆ 1:30ಕ್ಕೆ ಎಚ್ಚರಿಕೆ ಆಯಿತು. ಆವಾಗ ಸೊಂಟ ನೋವಿನ ಬಲದಿಂದ ನಾನು ಎದ್ದೇಳೋಕ್ಕಾಗದೆ ಹಿಂಗೆ ಮಲಿಕೊಂಡೆ. ಮತ್ತು 3:30ಕ್ಕೆ ಎಚ್ಚರಿಕೆ ಆಯಿತು. 3:30ಕ್ಕೆ ಎಚ್ಚರಿಕೆ ಆದ್ರೂ ಅವಾಗೂ ಎದ್ದೇಳೋಕ್ಕಾಗಲಿಲ್ಲ. ಸಂತೆಗೆ ಹೋಗುವ ಒಂದು ಭರವಸೆ ಇತ್ತು, ಮರಿ ಸಂತೆಗೆ. ಆ ಕಾರಣದಿಂದ ನಾನು ಮರಿ ಸಂತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು 4:00ಗೆ ಎಚ್ಚರಿಕೆ ಆದ ಸಂದರ್ಭದಲ್ಲಿ ಎದ್ದ ತಕ್ಷಣ ನಮ್ಮ ಮನೆ ಹತ್ರ ಮುಖ ತೊಳೆಯಲೆಂದು ನಾನು ಹಳೆ ಮನೆ ಸೀಟಿನ ಮನೆ ಹತ್ರ ಬಂದೆ. ಸೀಟಿನ ಮನೆ ಹತ್ರ ಬಂದಾಗ ಮನೆ ಬೀಗ ಹಾಕಿರಲಿಲ್ಲ. ಏನು ಕಾರಣ, ನಮ್ಮ ಹೆಂಗಸರನ್ನು ಮರ್ತೋಗಿರ್ಬೋದಾ ಏನು ಅಂತ ಹೇಳ್ತು ಒಳಗಡೆ ಹೋಗಿ ಬೀಗ ನೋಡಿದರೆ ಬೀಗ ಇರಲಿಲ್ಲ. ತಕ್ಷಣ ಯಾಕೆ ಭಯ ಆಯಿತು. ಒಳಗಡೆ ಹೋದೆ, ಬೀರು ಬಾಗಿಲು ತೆಗೆದಿತ್ತು. ಬೀರು ಬಾಗಿಲು ಮತ್ತು ಇನ್ನೊಂದು ಡೋರ್ ಇದೆ ಅದೇ ಮನೆಗೆ, 2 ರೂಮ್ಗೂ. ಆ ಡೋರ್ನು ಓಪನ್ ಆಗಿತ್ತು. ತಕ್ಷಣ ಬೀರಿನಲ್ಲಿ ನೋಡಬೇಕಾಗಿದೆ. ಬೀರು ಲಾಕ್ ಓಪನ್ ಆಗಿತ್ತು. ಏನು ನಾನು ಇಟ್ಟಿರ್ತಕ್ಕಂಥ ಒಂದೇ ಒಂದು ವಸ್ತುವಾಗಲಿ, ಬೆಳ್ಳಿ, ಬಂಗಾರ, ದುಡ್ಡು, ಕಾಸು 3,63,000 ರೂಪಾಯಿ ಹಣ, ಒಂದು ಬಂಗಾರದ ಚೈನು, $1 ನಮ್ಮ ಹೆಂಗಸರಾದ ಆ್ಯಂಗ್ಲೆಸ್ ವಾಲೆ. ಅಲ್ಲಿಂದ ಬಂದುಬಿಟ್ಟು 2 ಜೊತೆ ಕಾಲು ಚೈನ್, ನಮ್ಮ ಮಗಳು ದೊಡ್ಡ ಮಗಳದೊಂದು, ಮೊಮ್ಮಗಳದೊಂದು. ಸುಮಾರು ನನ್ನ ಮಗ ಕಂಪ್ನಿಯಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಗಿಫ್ಟ್ ಕೊಟ್ಟಿರ್ತಕ್ಕಂಥ 4 ಕಾಯಿನ್ಗಳು, ಒಂದು ₹5 ಕಾಯಿನ್ ದೊಡ್ಡದು. ಇಷ್ಟೊಂದು ಇನ್ನು ಚಿಕ್ಕ ಪುಟ್ಟ ಬಂಗಾರದ ಒಂದು ಅರ್ಧ ಗ್ರಾಮ್ನಷ್ಟು ಚಿಕ್ಕ ಪುಟ್ಟ, ಅದು ಏನು ಬಿಟ್ಟಿಲ್ಲ. ತದನಂತರ ₹5 ಕಾಯಿನ್ನು, ಬಂಗಾರದಂಥ ಕಾಯಿನ್ಗಳು ₹5 ಬರ್ತಾವಲ್ಲ, ಅವು ಸುಮಾರು ಒಂದು 700ರಿಂದ 800 ರೂಪಾಯಿವರೆಗೂ ಅವನ್ನು ಒಂದು ಚೀಲದಲ್ಲಿ ಕಟ್ಟಿದ್ದೆ. ಅವನ್ನ ಬಿಟ್ಟಿಲ್ಲ. ಬಾಕ್ಸ್ ಪರ್ಸ್ ಎಲ್ಲ ಎತ್ತಿ ಕಳವೆ ಮಾಡ್ಕೊಂಡು ಹೋಗಿದ್ದಾರೆ ಸ್ವಾಮಿ. ನನಗೆ ಭಾಳ ಆಘಾತವಾಗ್ತಿದೆ. ಪಾವಗಡ ಪೊಲೀಸ್ ಸ್ಟೇಷನಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟರು. ಅದಕ್ಕೆ ನನಗೆ FIR ಹಾಕಿ ಇದನ್ನು ನನ್ನ ಕೈಗೆ ಕೊಟ್ಟಿದ್ದಾರೆ ಪೊಲೀಸ್ನವರು. ನಿಮ್ಮ ಒಡವೆ ಎಲ್ಲಿ ಹೋಗಲ್ಲ, ಹುಡುಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ನನಗೆ ಭಾರಿ ಆಘಾತವಾಗ್ತಿತ್ತು ಸ್ವಾಮಿ. 65 ವರ್ಷ. ನನಗೆ ಈಗಿದ್ದ ಜ್ಞಾನ ಮರುಜ್ಞಾನ ಈಗಲೇ ಇರೋದಿಲ್ಲ. ಆ ಥರ ಪರಿಸ್ಥಿತಿ. ನನಗೆ ಸೊಂಟ ನೋವು, ಕೈಕಾಲು ನೋವು. ನಮಗೆ ಧನ್ಯವಾದಗಳು. ಏನು ಮಾಡ್ತಾರೋ ಏನಿಲ್ಲ ನಾನು ನೋಡೋ ನನಗೆ ಕೊಡಿಸ್ಕೊಡಿ, ಕಳ್ಳರನ್ನು ಪತ್ತೆ ಮಾಡಿ.